ಸದ್ಯ ನಿಮಗೆಲ್ಲ ತಿಳಿದಿರುವ ಹಾಗೆ ದೇಶದಲ್ಲಿ ಮೊಬೈಲ್ ಬಳಸುವ ಪ್ರತಿಯೊಬ್ಬರೂ ಕೂಡ ಡಿಜಿಟಲ್ ಪೇಮೆಂಟ್ ಅಪ್ಲಿಕೇಶನ್ಗಳನ್ನು ಬಳಸುತ್ತಿದ್ದಾರೆ. ಸಾಮಾನ್ಯವಾಗಿ ಗೂಗಲ್ ಪೇ, ಫೋನ್ಪೇ ಸೇರಿದಂತೆ ಇನ್ನಿತರ ಅಪ್ಲಿಕೇಶನ್ಗಳು ಜನರಿಗೆ ಆನ್ಲೈನ್ ಪೇಮೆಂಟ್ ಸೌಲಭ್ಯವನ್ನು ಒದಗಿಸುತ್ತದೆ. ಇನ್ನು ಜನರು ಬಳಸುವ ಪೇಮೆಂಟ್ ಅಪ್ಲಿಕೇಶನ್ಗಳಲ್ಲಿ ಗೂಗಲ್ ಪೇ ಕೂಡ ಒಂದಾಗಿದೆ. ಸದ್ಯ ಗೂಗಲ್ ಪೇ ಬಳಸುವವರಿಗೆ RBIನಿಂದ ಇನ್ನೊಂದು ಶಾಕಿಂಗ್ ಸುದ್ದಿ ಬಂದಿದೆ. ಹೌದು, ದೇಶದಲ್ಲಿ ಗೂಗಲ್ ಪೇ ಬ್ಯಾನ್ ಆಗಲಿದೆ ಅನ್ನುವ ಮಾಹಿತಿ ಬಂದಿದ್ದು, ಇದನ್ನು ಕೇಳಿದ ಸಾಕಷ್ಟು ಜನರು ಆಘಾತಕ್ಕೆ ಒಳಗಾಗಿದ್ದಾರೆ. ಹಾಗಾದರೆ ದೇಶದಲ್ಲಿ ಗೂಗಲ್ ಪೇ ಸ್ಥಗಿತವಾಗುತ್ತಾ ಮತ್ತು RBI ಗೂಗಲ್ ಪೇ ಕುರಿತಂತೆ ಹೊರಡಿಸಿರುವ ಆದೇಶ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಅಂತಾರಾಷ್ಟ್ರೀಯ ಟೆಕ್ ದೈತ್ಯ ಆಗಿರುವ ಗೂಗಲ್ನ ಅಪ್ಲಿಕೇಶನ್ ಆಗಿರುವ ಗೂಗಲ್ ಪೇ ತನ್ನ ಸೇವೆಯನ್ನು ಸ್ಥಗಿತ ಮಾಡುತ್ತದೆ ಎಂದು ಹೇಳಲಾಗುತ್ತಿದೆ. ಇನ್ನು ಮುಂದೆ ದೇಶದ ಜನಸಾಮಾನ್ಯರು ಪೇಟಿಎಂನ ಕೆಲವು ಸೇವೆಗಳ ಜೊತೆಗೆ ಗೂಗಲ್ ಪೇನಿಂದ ಕೂಡ ವಂಚಿತರಾಗುತ್ತಾರೆ ಎಂದು ವರದಿಗಳಿಂದ ತಿಳಿದುಬಂದಿದೆ. ಇನ್ನು ಈ ಸುದ್ದಿಯನ್ನು ಕೇಳಿದ ಸಾಕಷ್ಟು ಜನರು ಭಾರತದಲ್ಲಿ ಕೂಡ ಗೂಗಲ್ ಪೇ ಸ್ಥಗಿತವಾಗುತ್ತಾ ಎಂದು ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಸದ್ಯ ಅಮೆರಿಕದಲ್ಲಿ ಗೂಗಲ್ ಪೇ ಸೇವೆಯನ್ನು ನಿಲ್ಲಿಸಲಾಗಿದೆ. 2024 ಜೂನ್ 4ರಿಂದಲೇ ಅಮೆರಿಕದಲ್ಲಿ ಗೂಗಲ್ ಪೇ ಅಪ್ಲಿಕೇಶನ್ ಕಾರ್ಯಾಚರಣೆಯನ್ನು ನಿಲ್ಲಿಸಲಾಗುವುದು ಎಂದು ಕಂಪನಿ ತಿಳಿಸಿದೆ. ಇನ್ನು ಗೂಗಲ್ ಪೇ ಬಳಸುವವರು ಗಮನಿಸಬೇಕಾದ ವಿಷಯ ಏನು ಅಂದರೆ, ಅಮೆರಿಕದಲ್ಲಿ ಮಾತ್ರ ಗೂಗಲ್ ಪೇ ಸ್ಥಗಿತಗೊಳ್ಳಲಿದೆ. ಭಾರತೀಯರು ಗೂಗಲ್ ಪೇ ಸೌಲಭ್ಯದಿಂದ ವಂಚಿತರಾಗುವುದಿಲ್ಲ. ಹೌದು, ಭಾರತದಲ್ಲಿ ಗೂಗಲ್ ಪೇ ಯಾವುದೇ ತೊಂದರೆ ಇಲ್ಲದೆ ಜನಸಾಮಾನ್ಯರಿಗೆ ಸೇವೆಯನ್ನು ಒದಗಿಸುತ್ತದೆ. ಇನ್ನು ಗೂಗಲ್ ವಾಲೆಟ್ ಪ್ಲಾಟ್ಫಾರ್ಮ್ ಸೇವೆ ಅಮೆರಿಕದಲ್ಲಿ ಲಭ್ಯವಿರುತ್ತದೆ ಮತ್ತು ಜನರು ಅದರ ಮೂಲಕ ವಹಿವಾಟು ನಡೆಸಬಹುದಾಗಿದೆ ಎಂದು ಕಂಪನಿ ತಿಳಿಸಿದೆ. ಗೂಗಲ್ ಪೇ ವಾಲೆಟ್ ಮೂಲಕ ಅಮೆರಿಕದಲ್ಲಿರುವ ಗ್ರಾಹಕರು ಹಣ ವರ್ಗಾವಣೆ, ಕ್ರೆಡಿಟ್ ಕಾರ್ಡ್ ಅಟ್ಯಾಚ್ಮೆಂಟ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಬಳಸಬಹುದಾಗಿದೆ. ಗೂಗಲ್ ಪೇ ಅಪ್ಲಿಕೇಶನ್ನ ಕಾರ್ಯಾಚರಣೆಯಲ್ಲಿ ಹೆಚ್ಚು ಸರಳವಾದ ವೈಶಿಷ್ಟ್ಯಗಳನ್ನು ಅಳವಡಿಸುವ ಸಲುವಾಗಿ ಅಮೆರಿಕದಲ್ಲಿ ಗೂಗಲ್ ಪೇ ಅಪ್ಲಿಕೇಶನ್ ಅನ್ನು ಬ್ಯಾನ್ ಮಾಡಲಾಗಿದೆ ಎಂದು ಕಂಪನಿ ತಿಳಿಸಿದೆ. ಇನ್ನು ಗೂಗಲ್ ಪೇ ಅಪ್ಲಿಕೇಶನ್ ಸ್ಥಗಿತವಾಗಿದ್ದರೂ ಕೂಡ ಗ್ರಾಹಕರು ಗೂಗಲ್ ವಾಲೆಟ್ ಮೂಲಕ ವಹಿವಾಟುಗಳನ್ನು ನಡೆಸಬಹುದಾಗಿದೆ. ಇನ್ನು ಗೂಗಲ್ ಪೇ ವೈಶಿಷ್ಟ್ಯಗಳನ್ನು ಗೂಗಲ್ ವಾಲೆಟ್ಗೆ ಸ್ಥಳಾಂತರಿಸಲಾಗಿದೆ ಹಾಗೂ ಸದ್ಯದಲ್ಲೇ ಬೇರೆ ಆ್ಯಪ್ ಅನ್ನು ಕೂಡ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಸದ್ಯ ಭಾರತದಲ್ಲಿ ಗೂಗಲ್ ಪೇ ಬ್ಯಾನ್ ಆಗುವ ಕುರಿತಂತೆ ಕಂಪನಿ ಸ್ಪಷ್ಟನೆಯನ್ನು ನೀಡಿದ್ದು, ಭಾರತದಲ್ಲಿ ಗೂಗಲ್ ಪೇ ಬ್ಯಾನ್ ಆಗುವುದಿಲ್ಲ ಎಂದು ಕಂಪನಿ ತಿಳಿಸಿದೆ. ಇನ್ನು ಜೂನ್ 4ರಿಂದ ಅಮೆರಿಕ ದೇಶದಲ್ಲಿ ಗೂಗಲ್ ಪೇ ತನ್ನ ಸೇವೆಯನ್ನು ಸ್ಥಗಿತಗೊಳಿಸಿದೆ. ಅಮೆರಿಕದ ಜನರು ಗೂಗಲ್ ವಾಲೆಟ್ ಮೂಲಕ ವಹಿವಾಟುಗಳನ್ನು ನಡೆಸಬಹುದಾಗಿದೆ. ಅದೇ ರೀತಿಯಲ್ಲಿ ಭಾರತದ ಗ್ರಾಹಕರು ಯಾವುದೇ ಸಮಸ್ಯೆ ಇಲ್ಲದೆ ಮೊದಲು ಹೇಗೆ ಗೂಗಲ್ ಪೇ ಅಪ್ಲಿಕೇಶನ್ ಅನ್ನು ಬಳಸುತ್ತಿದ್ದರೂ ಇನ್ನು ಮುಂದೆ ಕೂಡ ಹಾಗೆ ಬಳಸಬಹುದಾಗಿದೆ.